ಬುಲೆಟ್ ಫೈರಿಂಗ್ ಮಾಡುವಂತಹ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದಂತಹ ಪೊಲೀಸ್ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಬುಲೆಟ್ ಬೈಕ್ ಸವಾರರು ಪ್ರತಿನಿತ್ಯ ರಸ್ತೆಯ ಮೇಲೆ ಬುಲೆಟ್ ಫೈರಿಂಗ್ ಮಾಡುತ್ತಿದ್ದರು. ಫೈರಿಂಗ್ ಆದ ತಕ್ಷಣ ಪಕ್ಕದಲ್ಲಿ ಹೋಗುವಂತಹ ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳು ಮತ್ತು ವೃದ್ಧರು ಭಯಭೀತರಾಗುತ್ತಿದ್ದರು. ಇದನ್ನು ಗಮನಿಸಿದಂತಹ ಬನಹಟ್ಟಿ ಪೊಲೀಸ್ ಅಧಿಕಾರಿಗಳು ಬುಲೆಟ್ ಫೈರಿಂಗ್ ಮಾಡುವಂತಹ ಕೆಲವು ಬೈಕ್ಗಳನ್ನು ವಶಕ್ಕೆ ಪಡೆದು ಕಾನೂನು ಕ್ರಮಗಳನ್ನು ಜರುಗಿಸಿದರು. ಇನ್ನು ಮುಂದೆ ಬುಲೆಟ್ ಫೈರಿಂಗ್ ಆಗಲಿ, ಹೆಲ್ಮೆಟ್ ಇಲ್ಲದೆ ಹಾಗೂ ಲೈಸೆನ್ಸ್ ಇಲ್ಲದೆ ವಾಹನ ಚಲಿಸುವುದಾಗಲಿ ಮಾಡಿದರೆ ಅವರಿಗೆ ಕಾನೂನು ಕ್ರಮದ ಬಿಸಿ ಮುಟ್ಟಿಸುವುದಾಗಿ ಬನಹಟ್ಟಿ ಪೊಲೀಸ್ ಠಾಣೆಯ ಕ್ರೈಮ್ PSI ಪುಂಡಲೀಕ್ ಪೂಜಾರಿ ಅವರು ಎಚ್ಚರಿಕೆಯನ್ನು ನೀಡಿದರು. ವರದಿ ಶಾನೂರ್ ಗೋಲ್ಬಾವಿ, ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಬನಹಟ್ಟಿ ತಾಲೂಕಿನಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಬನಹಟ್ಟಿ ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಅವೇರ್ನೆಸ್ ಮಾಡಿಸಿದ್ದು, ಎಷ್ಟೋ ಗಾಡಿಗಳಿಗೆ ಅವಾಜ್ ಮಾಡ್ಕೊಂಡು ಹೋಗೋದು ಮತ್ತು ಹೆಲ್ಮೆಟ್ ಯೂಸ್ ಮಾಡಿರಿ ಮತ್ತು ಇದನ್ನು ಲೈಸೆನ್ಸ್ ತೊಗೋರಿ, ಅದು ಎಲ್ಲ ನಾವು ಅವೇರ್ನೆಸ್ ಪ್ರತಿದಿನ ಎಲ್ಲ ಕಡೆ ನಾವು ಅವೇರ್ನೆಸ್ ಮಾಡಿಸಿದ್ರು ಕೂಡ ಸಾರ್ವಜನಿಕರ ಮನವರಿಕೆವಾಗದೆ ಇಂಥ ಸೈಕಲ್ ಮೋಟರ್ಗಳನ್ನು NPDಗೆ ಅದು ಸೌಂಡ್ ಬರುವಂಥದ್ದು ಪಟ್ ಅಂತೇಳಿ ಅವಾಜ್ ಬರ್ತೈತಿ. ಈಗಾಗಲೇ ಮಕ್ಕಳಿಗೆ ಎಜುಕೇಷನ್ ಪರೀಕ್ಷೆಗಳಿದ್ದಾವೆ, ಅವ್ರು ಸ್ಟಡಿ ಮಾಡ್ತಿದ್ದಾರೆ, ಸಾರ್ವಜನಿಕ ತೊಂದರೆ. ಮತ್ತು ಇಲ್ಲಿ ಹಾಸ್ಪಿಟ್ಲ್ ಇದೆ, ಅಲ್ಲೆಲ್ಲ ರೋಗಿಗಳು ಇರ್ತಾರೆ, ಅನಾರೋಗ್ಯದಿಂದ ಇರ್ತಾರೆ, ಅವ್ರಿಗೆಲ್ಲ ತೊಂದರೆ. ಮತ್ತೆ ಇಲ್ಲಿ ವಯಸ್ಕರ ತಿರುಗಾಡ್ತಿರ್ತಾರೆ, ಇಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲರೂ ಭಯ. ಇದು ಗಾಡಿಯನ್ನು ನಾವು ಎಷ್ಟೋ ಸಲ ಹಿಡಿದು ವಾರ್ ಮಾಡಿ ಹೇಳಿದ್ರು ಕೂಡ ಅವರು ತಿಳ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಹಿಡಿದು ತೊಗೊಂಡ್ಬಂದು ನಮ್ಮ ಸ್ಟೇಷನ್ದಲ್ಲಿ ಇಟ್ಟಿದ್ದೀವಿ. ಅದಕ್ಕೆಲ್ಲ ಕೋರ್ಟ್ ಫೈಂಡ್ ಮಾಡಿಕೆಸಿಂದ ಅವ್ರನ್ನ ರಿಲೀಸ್ ಮಾಡಿ ಕೊಡ್ತೀವಿ ಅವರಿಗೆ.